ನಮಸ್ಕಾರ ಸ್ನೇಹಿತರೆ. ಬೆಳವಡಿ ಮಲ್ಲಮ್ಮ ಅನೇಕ ಜನರಿಗೆ ಈ ಮಹಾತಾಯಿಯ ಚರಿತ್ರೆ ಗೊತ್ತಿರಲಿಕ್ಕಿಲ್ಲ. ಶಿವಾಜಿ ಅವರಿಗೇನೆ ಪ್ರಾಣ ಭಿಕ್ಷೆ ಕೊಟ್ಟಂತ ಮಹಾ ತಾಯಿಯವರು ಕರ್ನಾಟಕದ ಬೆಳವಾಡಿ ಪ್ರಾಂತ್ಯದಲ್ಲಿ ಯೋಧ ರಾಣಿಯಾಗಿ ಇದ್ದವರು. ಈ ಪ್ರದೇಶಗಳ ಸಂಘರ್ಷಣದ ಅವಧಿಯಲ್ಲಿ ಆಕ್ರಮಣಕಾರರು ಎಷ್ಟೇ ಬಲಿಷ್ಠವಾಗಿರಲಿ, ಯಾರೇ ಬರಲಿ, ಅವರೆಲ್ಲರ ಮುಂದೆ ದಿಟ್ಟವಾಗಿ ಧೈರ್ಯವಾಗಿ ಹೋರಾಡುತ್ತಿದ್ದಂತಹ ಮಹಾತಾಯಿ. ಇವರ ಸಂಗಾತಿ ಈಶ್ವರ ಪ್ರಭು ಅವರು. ಛತ್ರಪತಿ ಶಿವಾಜಿ ಅವರು ತಾಂಜಾವೂರನ್ನ ವಶಪಡಿಸಿಕೊಂಡಂತ ಸಮಯ. ಶಿವಾಜಿ ಅವರ ಪಡೆಗಳು ಚಳವಾಡಿಯ ಎಡೋವಾಡ ಹಳ್ಳಿಗಳಲ್ಲಿ ಶಿಬಿರವನ್ನ ಹೂಡಿದ್ರು. ಆ ಸಮಯದಲ್ಲಿ ಶಿವಾಜಿ ಅವರ ಸೈನ್ಯಕ್ಕೆ ಹಾಲಿನ ಕೊರತೆಗಳು ಉಂಟಾಯಿತು. ಅಲ್ಲಿ ಸ್ಥಳೀಯವಾಗಿ ಹಾಲುಗಳನ್ನ ಮಾರಾಟ ಮಾಡುತ್ತಿರುವರಿಂದ ಆ ದನಗಳನ್ನ ಇವರುಗಳು ವಶಪಡಿಸಿಕೊಳ್ತಾರೆ. ಇದು ದೊಡ್ಡ ವಿವಾದವಾಗಿ ಮಾರ್ಪಡುತ್ತೆ. ಈ ವಿಚಾರ ರಾಜರಾಗಿದ್ದಂತ ಈಶ್ವರ ಪ್ರಭು ಅವರು ಕೂಡ ತಲುಪುತ್ತೆ. ಈಶ್ವರ ಪ್ರಭು ಅವರು ಈ ವಿಚಾರಗಳನ್ನ ಕೇಳಿ ಇದನ್ನು ತುಂಬಾ ದೊಡ್ಡದಾಗಿ ಮಾಡದೆ ಸಮಾಧಾನದ ರೀತಿಯಲ್ಲಿ ಇದನ್ನ ಬಗೆಹರಿಸಿಕೊಳ್ಳೋಣ ಎಂದು ಅವರ ಸೇನಾಧಿಪತಿಯಾಗಿದ್ದಂತಹ ಸಿದ್ದನಗೌಡ ಅವರಿಗೆ ಈ ವಿಚಾರಗಳನ್ನ ತಿಳಿಸ್ತಾರೆ. ಶಾಂತಿಯುತವಾಗಿ ಈ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಅವರಿಗೆ ಆದೇಶವನ್ನ ನೀಡ್ತಾರೆ. ರಾಜರಾಗಿದ್ದಂತಹ ಈಶ್ವರ ಪ್ರಭು ಅವರ ಆದೇಶದ ಮೇರೆಗೆ ಸೇನಾಧಿಪತಿಯಾಗಿದ್ದಂತಹ ಸಿದ್ದನಗೌಡ ಅವರು ಶಿವಾಜಿ ಅವರ ಸೈನ್ಯದವರ ಹತ್ರ ಬಂದು ಈ ವಿಚಾರವನ್ನ ಶಾಂತಿಯುತವಾಗಿ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತಾರೆ. ಆದರೆ ಇದಕ್ಕೆ ಶಿವಾಜಿ ಅವರ ಸೈನ್ಯ ಪ್ರತಿ ವಿರೋಧವನ್ನ ಮಾಡುತ್ತೆ. ಈ ಪ್ರತಿ ವಿರೋಧವನ್ನು ಮಾಡಿದ್ದು ಇನ್ನಷ್ಟು ಘರ್ಷಣೆಗೆ ಇದು ಎಡೆಮಾಡಿಕೊಡುತ್ತೆ. ಎಲ್ಲಿಯವರೆಗೂ ಇದು ತಲುಪುತ್ತೆ ಅಂದ್ರೆ ಯುದ್ಧದವರೆಗೂ ಕೂಡ ಇದು ತಲುಪುತ್ತೆ. ಕೇವಲ ಹಾಲಿಗಾಗಿ ದನಗಳನ್ನ ವಶಪಡಿಸಿಕೊಂಡಂತ ವಿಚಾರ ದೊಡ್ಡ ಯುದ್ಧವಾಗಿ ಇದು ಮಾರ್ಪಡುತ್ತೆ. ಆ ಯುದ್ಧದಲ್ಲಿ ರಾಣಿ ಮಲ್ಲಮ್ಮ ಅವರು 2,000 ಮಹಿಳಾ ಸೈನಿಕರು ಮತ್ತು 3,000 ಅಂಗರಕ್ಷಕ ಮಹಿಳಾ ಸೈನಿಕರೊಂದಿಗೆ ಶಿವಾಜಿಯ ಪಡೆಯ ಮೇಲೆ ಯುದ್ಧವನ್ನ ಮಾಡ್ತಾರೆ. ಈ ಯುದ್ಧ ಎಲ್ಲಿವರೆಗೂ ತಲುಪುತ್ತೆ ಅಂದ್ರೆ ಶಿವಾಜಿ ಅವರ ಸೈನ್ಯ ಸೋಲೊಪ್ಪುತ್ತೆ. ವಶಪಡಿಸಿಕೊಂಡಂತ ದನಗಳನ್ನೆಲ್ಲ ಹಿಂತಿರುಗಿಸ್ತಾರೆ. ಈ ಸೋಲು ಶಿವಾಜಿ ಅವರನ್ನ ಕೇಳಿಸುತ್ತೆ. ಶಿವಾಜಿ ಅವರು ಕೋಪಗೊಂಡು ದಾದಾಜಿ ನೇತೃತ್ವದ ದೊಡ್ಡ ಸೈನ್ಯವನ್ನ ಶಿವಾಜಿ ಅವರು ಕಳಿಸ್ತಾರೆ. ಮತ್ತೆ ಕೂಡ ಯುದ್ಧ ಮುಂದುವರಿಯುತ್ತೆ. ಈ ಯುದ್ಧದ ಸಮಯದಲ್ಲಿ ಶಿವಾಜಿ ಕಡೆಯವರ ಸೇನಾಧಿಪತಿಯಾಗಿದ್ದಂತ ಒಬ್ಬರು ಹಿಂದಿನಿಂದ ಈಶ್ವರ ಪ್ರಭು ಅವರ ಮೇಲೆ ದಾಳಿಯನ್ನ ಮಾಡ್ತಾರೆ. ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಾರೆ. ಈಶ್ವರ ಪ್ರಭು ಅವರು ಈ ಯುದ್ಧದಲ್ಲಿ ಸಾವನ್ನ ಹೋಗ್ತಾರೆ. ಈ ಘಟನೆ ಯುದ್ಧ ಭೂಮಿಯಿಂದ ರಾಣಿ ಮಲ್ಲಮ್ಮನವರಿಗೆ ತಲುಪುತ್ತೆ. ರಾಣಿ ಮಲ್ಲಮ್ಮನವರು ಈ ವಿಚಾರವನ್ನು ಕೇಳಿದ ನಂತರ ತುಂಬಾ ದುಃಖಕ್ಕೆ ಒಳಗಾಗ್ತಾರೆ. ಆ ದುಃಖದಲ್ಲೂ ಕೂಡ ಆ ವೀರ ಮಹಿಳೆ ಮಹಾತಾಯಿ ಶಿವಾಜಿ ಅವರ ಸೈನ್ಯದ ವಿರುದ್ಧವಾಗಿ ಮತ್ತೆ ಹೋರಾಟಕ್ಕೆ ಸಜ್ಜಾಗಿ ನಿಲ್ತಾರೆ. ಎಲ್ಲಿಯವರೆಗೂ ಈ ಹೋರಾಟ ಮುಂದುವರಿತಂದ್ರೆ ಸುಮಾರು 27 ದಿನಗಳವರೆಗೂ ಕೂಡ ಆ ಕೋಟೆಯನ್ನ ರಕ್ಷಣೆ ಮಾಡುವಂತ ಯುದ್ಧ ನಿರಂತರವಾಗಿ ನಡೆಯುತ್ತೆ. ನಂತರ ಶಾಂತಯ್ಯ ಎಂಬ ಮಾಹಿತಿಗಾರನಿಂದ ಶಿವಾಜಿ ಎಲ್ಲಿದ್ದಾರೆ ಅಂತ ಪತ್ತೆನ ಹಚ್ತಾರೆ. ಶಿವಾಜಿ ಅವರು ಒಂದು ದೇವಸ್ಥಾನಕ್ಕೆ ಬರುವಂತ ಸಮಯ. ಆ ಸಮಯದಲ್ಲಿ ಶಿವಾಜಿ ಅವರ ಜೊತೆ ಕೇವಲ 10 ಸೈನಿಕರಿರ್ತಾರೆ. ಮಲ್ಲಮ್ಮನವರ ಯೋಚನೆ ಎಷ್ಟು ಪ್ರಾಮಾಣಿಕತೆವಾಗಿ ಇತ್ತಂದ್ರೆ ಮಲ್ಲಮ್ಮನವರು ಕೂಡ ಕೇವಲ 10 ಸೈನಿಕರೊಂದಿಗೆ ಶಿವಾಜಿ ಅವರ ಮೇಲೆ ದಾಳಿಯನ್ನ ಮಾಡ್ತಾರೆ. ಕಣ್ಣು ಮುಚ್ಚಿ ಕಣ್ಣು ತೆರೆಯುವ ಸಮಯದಲ್ಲಿ ಶಿವಾಜಿ ಅವರು ಮಲ್ಲಮ್ಮನವರ ಪಾದದ ಕೆಳಗೆ ಮಂಡಿ ಊರಿ ಕುಳಿತಿರ್ತಾರೆ. ಮಲ್ಲಮ್ಮನವರ ಕತ್ತಿ ಶಿವಾಜಿ ಅವರ ಕುತ್ತಿಗೆ ಮೇಲಿರುತ್ತೆ. ಆ ಸಮಯದಲ್ಲಿ ಶಿವಾಜಿ ಅವರು ಮಲ್ಲಮ್ಮನನ್ನು ನೋಡಿದಾಗ ಮಲ್ಲಮ್ಮ ಅವರಿಗೆ ತಾಯಿಯ ರೂಪದಲ್ಲಿ ಕಾಣ್ತಾರೆ. ಶಿವಾಜಿ ಅವರು ಅಂಗಲಾಚಿಕೊಂಡು, ನಾನು ಮಾಡಿದ್ದು ತಪ್ಪಾಯ್ತು ತಾಯಿ, ನನ್ನನ್ನು ಕ್ಷಮಿಸು, ನನಗೆ ಪ್ರಾಣ ಭಿಕ್ಷೆಯನ್ನು ನೀಡುವಂತ ಶಿವಾಜಿ ಅವರು ಮಲ್ಲಮ್ಮನ ಬಳಿ ಪ್ರಾಣ ಭಿಕ್ಷೆಯನ್ನ ಬೇಡ್ತಾರೆ. ಮಲ್ಲಮ್ಮನ ಪತಿಯನ್ನ ಶಿವಾಜಿ ಅವರ ಸೈನ್ಯ ಸಾಯಿಸಿದ್ದರೂ ಕೂಡ ಆ ನೋವು ಮಲ್ಲಮ್ಮನಲ್ಲಿ ಇದ್ದರೂ ಕೂಡ ಸಾಕ್ಷಾತ್ ದೇವಿಯ ಗುಣದಲ್ಲಿ ಇದ್ದಂತ ಮಲ್ಲಮ್ಮನವರು ಶಿವಾಜಿ ಅವರಿಗೆ ಪ್ರಾಣ ಭಿಕ್ಷೆಯನ್ನು ಕೊಟ್ಟು ಕಳಿಸ್ತಾರೆ. ನಂತರ ದಿನಗಳಲ್ಲಿ ಶಿವಾಜಿ ಅವರು ಮಲ್ಲಮ್ಮನ ರಾಜ್ಯವನ್ನ ಹಿಂತಿರುಗಿಸ್ತಾರೆ. ಶಿವಾಜಿ ಅವರಿಗೇನೆ ಪ್ರಾಣ ಭಿಕ್ಷೆ ಕೊಟ್ಟಂತ ಈ ಮಲ್ಲಮ್ಮನ ವಿಚಾರ ಅನೇಕ ಜನರಿಗೆ ಗೊತ್ತಿಲ್ಲ. ನಾವು ಕನ್ನಡಿಗರು ಶಿವಾಜಿ ಅವರಿಗೆ ಜೈ ಅಂತ ಜೈಂಕಾರವನ್ನ ಕೂಗ್ತೇವೆ, ತಪ್ಪಿಲ್ಲ. ಅದರ ಜೊತೆಗೆ ಮಲ್ಲಮ್ಮನಂತ ವೀರ ವನಿತೆಯರನ್ನು ಕೂಡ ನಾವು ನೆನೆಸ್ಕೊಳ್ಬೇಕು ಅನ್ನೋದೇ ನನ್ನ ಉದ್ದೇಶ. ಸ್ನೇಹಿತರೆ, ವಿಡಿಯೋವನ್ನು ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಧನ್ಯವಾದ ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮುಖ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.